Hello, good morning to all of you. I'm Professor Dr. P. Surendra Padya speaking from Bangalore. ಈಗ ನಿಮಗೆ ಬಜೆಟ್ 2025 ಫೆಬ್ರವರಿ 1 ಯಾವ ರೀತಿಯಲ್ಲಿ ಇರ್ತದೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಭಾರತದ ಹಾರೋಸ್ಕೋಪ್ ವೃಷಭ ಲಗ್ನ, ಲಗ್ನದಲ್ಲಿ ರಾಹು, ಕುಜ, 2ನೇ ಮನೆ, ಬುಧನ ಮನೆ, ಮಿಥುನ ರಾಶಿ, ಚಂದ್ರ, ಬುಧ, ಶನಿ, ಶುಕ್ರ, ರವಿ ಎಲ್ಲ ಪಂಚಗ್ರಹಗಳು 3ನೇ ಮನೆಯಲ್ಲಿ, ಗುರು 6ನೇ ಮನೆಯಲ್ಲಿ, ಕೇತು 7ನೇ ಮನೆಯಲ್ಲಿ. ಒಂದು ರೀತಿಯಲ್ಲಿ ಕಾಳಸರ್ಪ ದೋಷ ಇರುವಂಥ ಜಾತಕ. ಈಗ ಅದೇ ಬಜೆಟ್ ದಿವಸ ಫೆಬ್ರವರಿ 1ನೇ ತಾರೀಕು 11 ಗಂಟೆ ಯಾವ ರೀತಿ ಕುಂಡಲಿ ಹಾಕಿದ್ದೇವೆ. ಅವತ್ತಿನ ದಿವಸ ಮೇಷ ಲಗ್ನ, ರಾಹು ಶುಕ್ರ 12ನೇ ಮನೆ ಮೀನದಲ್ಲಿ, ಗುರು ವಕ್ರಿಯಾಗಿ ವೃಷಭದಲ್ಲಿ. ಮೇ ತಿಂಗಳ ಫಸ್ಟಿನವರೆಗೆ ಗುರು ಅಲ್ಲೇ ಇರ್ತಾನೆ, ಆಮೇಲೆ ಮಿಥುನಕ್ಕೆ ಹೋಗ್ತಾನೆ. ಕುಜ ವಕ್ರಿ ಮಿಥುನದಲ್ಲಿ, ಕೇತು ಕನ್ಯಾದಲ್ಲಿ, ಶನಿ ಮತ್ತು ಚಂದ್ರ ಕುಂಭದಲ್ಲಿ, ರವಿ ಬುಧ ಮಕರದಲ್ಲಿ. ಈಗ ಅದನ್ನು ಪಾಯಿಂಟ್ಸ್ ಯಾವ ರೀತಿಯಲ್ಲಿ ನಾವು ನೋಟ್ ಮಾಡ್ತೀವಿ ಅಂದರೆ, ಪ್ರಾಕೃತಿಕ ಶುಭ ಗ್ರಹಗಳು, ಅವುಗಳಿಗೆ ಅಶುಭ ಗ್ರಹಗಳ ಸಂಘ ಇಲ್ಲದಿರೆ ಮತ್ತು ಅವುಗಳಲ್ಲಿಯೇ ಹುಟ್ಟು ವೀಕ್ನೆಸ್ ಇಲ್ಲದಿದ್ದಲ್ಲಿ, ಅಂಥ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಇಲ್ಲವೇ ಏಂಜಲ್ಸ್ ಮನೆಗಳಲ್ಲಿ 1, 4, 7 ಮತ್ತು 10 ಇದು ಕೇಂದ್ರ ಸ್ಥಾನ ಅದೃಷ್ಟವನ್ನು ನಿಮ್ಮ ಪ್ರಾಥಮಿಕ ಜೀವನದಲ್ಲಿ ತರ್ತದೆ. ಓಕೆ, ಅದೇ ಥರ ಪ್ರಾಕೃತಿಕ ಅಶುಭ ಗ್ರಹಗಳಲ್ಲಿ ತಮ್ಮ ಹುಟ್ಟು ಶಕ್ತಿಯು ಇಲ್ಲದಿರೆ, ಶುಭ ಗ್ರಹಗಳ ಸಂಘವಿಲ್ಲದಿರೆ, ಅವುಗಳ ಇರುವಿಕೆ ಕೇಂದ್ರ ಇಲ್ಲ ಏಂಜಲ್ಸ್ ಮನೆಗಳಾದ 1, 4, 7, 10 ಕೆಟ್ಟ ಫಲಗಳನ್ನು ಕೊಡುತ್ತವೆ ವಿನ ಶುಭ ಫಲಗಳನ್ನು ಇಲ್ಲವೇ ಅದೃಷ್ಟವನ್ನು ಕೊಡಲಾರದು. ಕೇಂದ್ರದಲ್ಲಿ ಶುಭ ಗ್ರಹಗಳಿದ್ದರೆ ಶುಭ ಫಲ, ಅಶುಭ ಗ್ರಹಗಳಿದ್ದರೆ ಅಶುಭ ಫಲ. ಅದೇ ಥರ ಪ್ರಾಕೃತಿಕ ಶುಭ ಗ್ರಹಗಳು ಪಣಪರ ಸ್ಥಾನದಲ್ಲಿ, ಪಣಪರ ಅಂತ ಕೇಳಿದ್ರೆ ನೀವು 2, 5, 8 ಮತ್ತು 11ನೇ ಮನೆ ಇದ್ದರೆ ಅದು ಪಣಪರ. ಆಯ್ತಾ? ಸೊ ತಿಳ್ಕೊಳ್ಳಿ, ಪಣಪರ, ಆಪೋಕ್ಲಿಮ ಈ ಹೆಸರನ್ನ ಕೇಳಿರ್ಬೋದು ನೀವು. 2, 5, 8 ಮತ್ತು 11ನೇ ಮನೆ ಪಣಪರ ಸ್ಥಾನದ ಪಕ್ಷದಲ್ಲಿ ಯಾವುದು ಶುಭ ಗ್ರಹಗಳು ನಿಮ್ಮ ಮಧ್ಯಮ ವಯಸ್ಸಿನಲ್ಲಿ ಅದು ಅಭಿವೃದ್ಧಿಯನ್ನು ಕೊಡ್ತದೆ ಅಂತ. ಹಾಗೆ ಅಶುಭ ಗ್ರಹಗಳು ಪಣಪರ ಸ್ಥಾನದಲ್ಲಿ ಮಧ್ಯಮ ವಯಸ್ಸಿನ ನಿಮಗೆ ದುರದೃಷ್ಟ ಅವಸ್ಥೆಗೆ ತಳ್ತವೆ. ಇನ್ನು ಅದೇ ತರಹ ಪ್ರಾಕೃತಿಕ ಶುಭಗ್ರಹಗಳು ಆಪೋಕ್ಲಿಮ ಮನೆಗಳಲ್ಲಿ 3, 6, 9, 12ನೇ ಮನೆಗಳಿದ್ದ ಪಕ್ಷದಲ್ಲಿ ನಿಮ್ಮ ಕಡೆಯ ದಿನಗಳಲ್ಲಿ ಬಹಳಷ್ಟು ಸುಖ ಹಾಗೂ ಕಂಫರ್ಟ್ ಝೋನ್ಗಳಿಗೆ ತಳ್ತವೆ ಅಂದರೆ ಸುಳ್ಳಾಗದು. ಯಾವುದೋ ಆಪೋಕ್ಲಿಮ. ಹಾಗೆ ಅಶುಭ ಗ್ರಹಗಳು ಆಪೋಕ್ಲಿಮ ಸ್ಥಾನದಲ್ಲಿ ಕೊನೆ ಕಾಲದಲ್ಲಿ ದುರದೃಷ್ಟವನ್ನು ಮುನ್ಸೂಚನೆ ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ಬರ್ತವೆ. ಈಗ ಇದು ನೋಡಿ ಮೇಷಲಗ್ನ. ಓಕೆ, ನಾನು ಇಲ್ಲಿ ದೃಷ್ಟಿಗಳನ್ನು ಬಗ್ಗೆ ಇದು ಹಾಕಿದ್ದೇನೆ. ಓಕೆ, ಕೇಂದ್ರ 1, 4, 7, 10 ನೋಡಿ. 1, 4, 7, 10 ಕೇಂದ್ರ ಸ್ಥಾನ. ಈ ಕೇಂದ್ರ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಶುಭ ಫಲ, ಅಶುಭ ಗ್ರಹಗಳಿದ್ರೆ ಅಶುಭ ಫಲ. ಅದೇ ಥರ ಪಿಂಕ್ ಕಲರ್ 2, 5, 8, 11 ಪಣಪರ ಸ್ಥಾನ. ಹಾಗೆ 3, 6, 9, 12 ಈ ಬ್ಲ್ಯಾಕ್ ಕಲರ್ ಅದು ಆಪೋಕ್ಲಿಮ. ಸೊ ಬಂತಲ್ಲ, 1, 4, 7, 10 ಕೇಂದ್ರ ಸ್ಥಾನ, 2, 5, 8, 11 ಪಣಪರ, 3, 6, 9, 12 ಆಪೋಕ್ಲಿಮ. 4, 3ರಲ್ಲಿ 12 ಮನೆಗಳು ಕವರ್ ಆಯಿತು. ಹೌದಾ? ಈಗ
ಗುರು ಎಲ್ಲಿದ್ದಾನೆ? ವೃಷಭದಲ್ಲಿ. ರಾಹು ಎಲ್ಲಿದ್ದಾನೆ? ಮೀನದಲ್ಲಿ. ಶನಿ ಕುಂಭದಲ್ಲಿ. ಶನಿ ಇನ್ನೊಂದು 3 ತಿಂಗಳು, ಮಾರ್ಚಿಗೆ, ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತಾನೆ. ಎಲ್ಲಿಗೆ? ಮೀನಕ್ಕೆ ಹೋಗ್ತಾನೆ. ಕುಜ ಎಲ್ಲಿದ್ದಾನೆ? ಕೇತು ಕನ್ಯಾದಲ್ಲಿ. ಲಗ್ನಾಧಿಪತಿಯಾದ ಮಂಗಲನು ವಕ್ರಿಯಾಗಿ ಲಗ್ನದಿಂದ 3ನೇ ಮನೆಯಲ್ಲಿ ಆಪೋಕ್ಲಿಮದಲ್ಲಿ ಇರುವನು. ನೋಡಿ, ಇದು ಯಾವಾಗಲೂ ನೀವು ಇದನ್ನು ತಗೊಳ್ಬೇಕು. ಫೆಬ್ರವರಿ 1ನೇ ತಾರೀಕು 11 ಗಂಟೆಗೆ ನಾನು ಕುಂಡಲಿಯನ್ನು ಹಾಕಿದ್ದೇನೆ. ಆವಾಗ ಕುಜ ಮಿಥುನ ರಾಶಿಯಲ್ಲಿ ಇರುವ ಗುರು ವಕ್ರಿಯಾಗಿ ಮೇ ತಿಂಗಳ 1ರವರೆಗೆ ಲಗ್ನದಿಂದ 2ನೇ ಮನೆಯಲ್ಲಿ ಪಣಪರದಲ್ಲಿರುವನು. ಶುಭ ಗ್ರಹಗಳು ಪಣಪರದಲ್ಲಿದ್ದರೆ ನಿಮಗೆ ಆವಾಗಲೇ ಹೇಳಿದ್ದೇನೆ. ಕೇತು ಲಗ್ನದಿಂದ 6ನೇ ಮನೆಯಲ್ಲಿ ಆಪೋಕ್ಲಿಮದಲ್ಲಿ ಇರುವನು. ರವಿ ಮತ್ತು ಬುಧರು ಕೇಂದ್ರ ಸ್ಥಾನದಲ್ಲಿ ಇರುವವರು. ಅದರಲ್ಲಿ ರವಿ 5ನೇ ಮನೆ ಅಧಿಪತಿ, ಬುಧನು 3 ಮತ್ತು 6ನೇ ಮನೆ ಆಪೋಕ್ಲಿಮ ಅಧಿಪತಿಯಾಗಿರುವನು. ಇದನ್ನೆಲ್ಲ ತಿಳ್ಕೊಳ್ಳಿ. ಶುಕ್ರನು ಪಣಪರ ಮತ್ತು 7ನೇ ಮನೆಯ ಕೇಂದ್ರ ಅಧಿಪತಿಯಾಗಿರುವನು. ಅದೇ ಕುಜನು ಲಗ್ನಾಧಿಪತಿ ಅಂದರೆ ಕೇಂದ್ರ ಹಾಗೂ ತ್ರಿಕೋಣಾಧಿಪತಿಯಾಗಿರುವನು. ಹಾಗೂ ಆತನು ಲಗ್ನದಿಂದ 8ನೇ ಮನೆ ಅಂದರೆ ಪಣಪರದ ಅಧಿಪತಿಯಾಗಿರುವನು. ಇನ್ನು ಶನಿಯು ಮತ್ತು ಚಂದ್ರರು ಕೇಂದ್ರ ಹಾಗೂ ಪಣಪರ ಮನೆಗಳಲ್ಲಿ ಇರುವವರು. ಆದರೆ ಶನಿಯು ಪಣಪರ ಹಾಗೂ ಕೇಂದ್ರದ ಅಧಿಪತಿಯಾಗಿದ್ದರೆ ಚಂದ್ರನು ಇನ್ನೊಂದು ಕೇಂದ್ರ ಸ್ಥಾನವಾದ 4ನೇ ಮನೆ ಅಧಿಪತಿಯಾಗಿದ್ದಾನೆ. ಇಲ್ಲಿ ಶುಕ್ರ, ಗುರು, ಬುಧ ಮತ್ತು ಚಂದ್ರ ಶುಭ ಗ್ರಹಗಳಾಗಿದ್ದಲ್ಲಿ ಶನಿ, ಕುಜ, ರಾಹು ಮತ್ತು ಕೇತು ಗ್ರಹಗಳು ಪಾಪಗ್ರಹಗಳಾಗಿರುವರು. ಅದೇ ರವಿಯು ಮೇಲ್ಫಿಕ್ ಗ್ರಹನಾಗಿರ್ತಾನೆ. ಇನ್ನು ಚಂದ್ರನು ಪ್ರತಿ 2.5 ದಿನಗಳಲ್ಲಿ ತನ್ನ ಮನೆಯನ್ನು ಬದಲಾಯಿಸಿದರೆ ರವಿಯು ಪ್ರತಿ ತಿಂಗಳಿಗೊಮ್ಮೆ ಮನೆಯನ್ನು ಬದಲಾಯಿಸ್ತಾನೆ. ಇದೆಲ್ಲ ನಿಮಗೆ ಬಜೆಟ್ ವಿಚಾರದಲ್ಲಿ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅದೇ ಗುರು 1 ವರ್ಷ ಒಂದು ಮನೆಯಲ್ಲಿ ಇದ್ದರೆ ಶನಿ 2.5 ವರ್ಷಗಳು ಒಂದು ಮನೆಯಲ್ಲಿ ಇರುವನು. ಹಾಗೆ ಅದೇ ರಾಹು 18 ತಿಂಗಳ ಕಾಲ ಅಂದರೆ 1.5 ವರ್ಷ ಆತ ಒಂದು ಮನೆಯಲ್ಲಿದ್ದಾನೆ. ಈ ಬಜೆಟಿನಲ್ಲಿ ಧನ ಫೈನಾನ್ಸಿನ ಪೊಸಿಷನ್ ಹೇಗಿರಬಹುದು ಅಂತ ನೋಡಲು ನಾವು 2ನೇ ಮನೆ ಮತ್ತು 2ನೇ ಮನೆ ಅಧಿಪತಿ ಎಲ್ಲಿ ಇರುವನು ಎಂಬುದನ್ನು ನೋಡಬೇಕು. 2ನೇ ಮನೆಯಲ್ಲಿ ಗುರು ವಕ್ರಿಯಾಗಿ ಕುಳಿತಿರೋನು. ಗುರು ತ್ರಿಕೋಣ ಸ್ಥಾನಾಧಿಪತಿ ಹಾಗೂ ಆಪೋಕ್ಲಿಮಾಧಿಪತಿ ಕೂಡ. ಅಂದರೆ ನಮ್ಮ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬಡ್ಜೆಟ್ ಬರಲಿಕ್ಕೆ ಬೇಕು. ಯಾಕಂದರೆ ಗುರು ಇರುವುದಲ್ಲ. ನಾನು ಈ ಮೊದಲೇ ಹೇಳಿದ ಹಾಗೆ ಆಪೋಕ್ಲಿಮದಲ್ಲಿ ಇರುವ ಶುಭಗ್ರಹಗಳು ನಮ್ಮನ್ನು ಕೊನೆ ಕಾಲದಲ್ಲಿ ಸುಖದ ಕಂಫರ್ಟ್ ಝೋನಿಗೆ ತಳ್ಳಿಯಾದೀತು. ನಮ್ಮಗಳಿಗೆ ಸುಖದ ಸುದ್ದಿಗಳು ಈ ಬಜೆಟ್ನಲ್ಲಿ ಬೀಳುವ ಸಂಭ್ರಮ ಉಂಟೆನ್ನಬಹುದು. ಆಯಿತಾ? ಅದೇ ರೀತಿ ಇನ್ನು ರಾಹು ಮತ್ತು ಶುಕ್ರ ಲಗ್ನದಿಂದ 12ನೇ ಮನೆಯಲ್ಲಿ ಇರುವುದರಿಂದ ಫಾರಿನ್ ಹೋಗುವವರ ಸಿಹಿ ಸುದ್ದಿಯನ್ನು ಈ ಬಜೆಟ್ನಲ್ಲಿ ತರುವ ಸಾಧ್ಯತೆಗಳು ಇವೆ. ಇನ್ವೆಸ್ಟ್ಮೆಂಟಿನಲ್ಲಿ ಸಿಹಿ ಸುದ್ದಿಗಳು ಬರಲಿಕ್ಕೆ ಇವೆ. ರಾಹು ಶುಕ್ರ 12ನೇ ಮನೆ. ಶುಕ್ರನು 2ನೇ ಮನೆ ಅಧಿಪತಿಯಾಗಿದ್ದು ಲಾಭದಲ್ಲಿ ಇರುವ ಕಾರಣ ಬಡ್ಡಿ ದರದಲ್ಲಿ ಟ್ಯಾಕ್ಸ್ ರೇಟಿನಲ್ಲಿ ಇಲ್ಲ ಟ್ಯಾಕ್ಸ್ ಸ್ಲ್ಯಾಬಿನಲ್ಲಿ ಸುವಿಧೆಗಳನ್ನು ಕೊಡಲು ಸಾಧ್ಯತೆ ತೀವ್ರವಾಗಿದೆ. ಯಾಕಂದರೆ ಶುಕ್ರ 2ನೇ ಮನೆ ಅಧಿಪತಿ. 2ನೇ ಮನೆ ಹಣಕಾಸು ಮತ್ತು ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಬದಲಾಗುವ ಸಾಧ್ಯತೆ ಹೆಚ್ಚಾಗುವ ಸಾಧ್ಯತೆ ಕಾಣುತ್ತದೆ. 2ನೇ ಮನೆ ಅಧಿಪತಿಯ ಶುಕ್ರ ಲಾಭದಲ್ಲಿ ಇರುವುದರಿಂದ. ಚಂದ್ರನು 4ನೇ ಮನೆ ಅಧಿಪತಿಯಾಗಿದ್ದು ಲಗ್ನದಿಂದ ಲಾಭದ ಮನೆಯಲ್ಲಿ ಇರುವ ಕಾರಣ ಗ್ರಹಕ್ಕೆ ಬೇಕಾಗುವ ಎಲ್ಲ ಪಾತ್ರೆಗಳು, ಬೆಡ್ಗಳು, ಎಲೆಕ್ಟ್ರಾನಿಕ್ ಸಾಮಾನುಗಳು ಕಡಿಮೆ ದರವನ್ನು ನಿಗದಿಪಡಿಸಿ ಎಲ್ಲ ಟ್ಯಾಕ್ಸನ್ನು ಕಡಿಮೆಗೊಳಿಸಿ ಹೆಚ್ಚು ಕೊಂಡುಕೊಳ್ಳುವ ಸುವಿಧವನ್ನು ಕೊಡುವ ಸಾಧ್ಯತೆ ಜಾಸ್ತಿ. ಒಟ್ಟಾರೆ ನಮ್ಮ ಜನರಿಗೆ ಲಾಭವಾಗಬೇಕು. ಹೋಟೆಲ್ ಇಂಡಸ್ಟ್ರೀಸ್ಗೆ 2ನೇ ಮನೆ ಸಂಬಂಧಿಸಿದ ಶುಕ್ರನು ಲಗ್ನದಿಂದ 12ನೇ ಮನೆಯಲ್ಲಿರುವ ಕಾರಣ ಹೋಟೆಲ್ ಇಂಡಸ್ಟ್ರಿಗೆ ಇನ್ನಷ್ಟು ತುಟ್ಟಿ ಆಗುವ ಸಾಧ್ಯತೆ ಉಂಟು. 3ನೇ ಮನೆ ಅಧಿಪತಿಯಾದಂತಹ ಬುಧನು 10ನೇ ಮನೆಯಲ್ಲಿ ರವಿಯೊಡನೆ ಇರುವನು. 3ನೇ ಮನೆಯ ಕಮ್ಯುನಿಕೇಷನ್, ಸುದ್ದಿ, ಸಮಾಚಾರಗಳು ಸೇರಿದ್ದು. ಇಲ್ಲಿ ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ಮಂಗಲನು ಕುಳಿತಿರುವುದರಿಂದ ಲಾಜಿಕ್ಕಿಗೆ ಮಂಗಲನು ಕಾರಕನಾದ ಕಾರಣ 5G ವೈಫೈ, ಕೃತಕ ಇಂಟೆಲಿಜೆನ್ಸ್ ಮುಖ್ಯವಾಗಿ ಮಣೆಯನ್ನು ಹಾಕಬಹುದು. ಓಕೆ. ಆಮೇಲೆ ಭಾರತದ ಜಾತಕವನ್ನು ನೋಡಿದಲ್ಲಿ ಭಾರತದ ಲಗ್ನಕ್ಕೆ ಶುಕ್ರ ಮತ್ತು ರಾಹು ಲಾಭದಲ್ಲಿ ಕುಳಿತಿರುವುದರಿಂದ ಎಲ್ಲ ರೀತಿಯ ಶುಕ್ರನಿಗೆ ಸಂಬಂಧಿಸಿದ್ದೆಲ್ಲವೂ ಲಾಭದಾಯಕವಾಗಿ ಸಾಗ್ತದೆ. ಅದರಲ್ಲಿ ಮ್ಯೂಸಿಕ್, ಸಿನಿಮಾ ರಂಗ, ನಾಟಕ, ಮೆಡಿಸಿನ್ಸ್, ಆಮೇಲೆ ಆರ್ಟ್ಸ್ಗೆ ಸಂಬಂಧಪಟ್ಟಂಥ ಎಲ್ಲವೂ ಉತ್ತಮವಾಗಿ ಸಾಗ್ತದೆ. ನಟರಿಗೆ ಒಂದು ರೀತಿಯಲ್ಲಿ ಕಡಿಮೆ ಸಮಯ ಅಂತ ಅನಿಸುತ್ತೆ. ಯಾಕಂದರೆ ದೇ ಆರ್ ವೆರಿ ಬ್ಯುಸಿ ಪೀಪಲ್.
ಮೂರನೇ ಮನೆ ಅಭಿವೃದ್ಧಿಯ ಮನೆ. ಆದ್ದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೈಫೈ ಇನ್ನಿತರ ಕಂಫರ್ಟ್ಸ್ಗೆ ಸಂಬಂಧಿಸಿದ ಎಲ್ಲವುದು ಮತ್ತು ಸ್ಯಾಟಲೈಟ್ಗಳು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದು ಭಾರತಕ್ಕೆ ಪೊಸಿಷನ್ ಇಂಪ್ರೂವ್ ಮಾಡಿಕೊಳ್ಳುವುದರಲ್ಲಿ ಸಹಾಯವನ್ನು ಮಾಡ್ತದೆ ಅಂತ ಹೇಳಬಹುದು. ಇನ್ನು ನಾಲ್ಕನೇ ಮನೆಯು ರಿಯಲ್ ಎಸ್ಟೇಟ್. ಓಕೆ, ಇದು ರಿಯಲ್ ಎಸ್ಟೇಟ್ಗಳಿಗೆ ಗೃಹ ಸಂಬಂಧಿತ ಪಾಮಾನಗಳು ಸಂಬಂಧಿಸಿತ್ತು. ಇದೆಲ್ಲವೂ ಉತ್ತಮಗೊಳ್ಳುತ್ತದೆ ಹಾಗೂ ಸ್ವಲ್ಪ ತುಟ್ಟಿಯು ಮೊದಲರ್ಧ ಭಾಗದಲ್ಲಿ ಆಗಬಹುದು. ಕಾರಣ ನಾಲ್ಕನೇ ಮನೆ ಅಧಿಪತಿಯು ಅದೇ ಚಂದ್ರನೊಡನೆ ಶನಿ ಇದ್ದ ಕಾರಣ. ಐದನೇ ಮನೆಯು ಫಾರ್ಮಾ ಇಂಡಸ್ಟ್ರೀಸ್, ಡ್ರಗ್ಸ್ಗಳಿಗೆ ಉತ್ತಮ ಕಾಲ. ಕಾರಣ ಅಧಿಪತಿಯು ಸೂರ್ಯನು 10ನೇ ಮನೆಯಲ್ಲಿ ಇರುವ ಕಾರಣ ಉತ್ತಮಗೊಳ್ಳುವುದು. ಇದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಸೆಷನ್ ಅಥವಾ ಎಕ್ಸೆಂಪ್ಷನ್ ಸಿಗುವ ಸಾಧ್ಯತೆ ಇದೆ. ಕೆಲವೊಂದು ಮೆಡಿಸಿನ್ಗೆ ಎಕ್ಸೆಂಪ್ಷನ್ ಸಿಗಬಹುದು. ಸೂರ್ಯನ ಶನಿಯ ಮನೆಯಲ್ಲಿರೋದ್ರಿಂದ ರಿಕ್ರಿಯೇಷನ್ಗೆ 5ನೇ ಮನೆ, ಆರ್ಟ್ಸ್ಗಳಿಗೆ 5ನೇ ಮನೆ. ಆಯ್ತಾ? ಆಮೇಲೆ ಓಕೆ, ಆರ್ಟ್ಸ್ಗಳ 5ನೇ ಮನೆ ಇವೆಲ್ಲೂ ಬೂಮ್ ಆಗ್ತದೆ. 6ನೇ ಮನೆ ಸರ್ವಿಸ್ ಇಂಡಸ್ಟ್ರಿಗಳಿಗೆ ಸಂಬಂಧಿಸಿದ್ದು. ಸೂರ್ಯನ 10ನೇ ಮನೆಗೆ ಹೋದ ಕಾರಣ ಅದೆಲ್ಲವೂ ಬೂಮ್ ಆಗಲು ಸಾಧ್ಯತೆ ಇದೆ. ಸುಮಾರು ಜನರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಉಂಟು. ಬ್ಯಾಂಕುಗಳು ಲೈಮ್ ಲೈಟ್ಗೆ ಬರಲು ಸಾಧ್ಯತೆ ಇದೆ. ಕೇತು ಬುಧನ ಮನೆಯಲ್ಲಿರುವ ಕಾರಣ ಈ ಕೆಲವೊಂದು ಘೋಟಾಲ ಬ್ಯಾಂಕುಗಳಿಂದ ಹೊರಬರಲು ಸಾಧ್ಯತೆ ಇದೆ. 7ನೇ ಮನೆ ನಮ್ಮ ವಿರೋಧ ಪಾರ್ಟಿಗಳಿಗೆ ಸಂಬಂಧಿಸಿದ್ದು ಮತ್ತು ಬಿಸ್ನೆಸ್ಗೂ ಸಂಬಂಧಿಸಿದ್ದು. ಆದರೆ ಅದರ ಅಧಿಪತಿಯ ಶುಕ್ರನು ಮೇಷ ಲಗ್ನಕ್ಕೆ ವ್ಯಯಸ್ಥಾನದಲ್ಲಿ ಇರುವನು. ಇದರಿಂದ ಅವರುಗಳಿಗೆ ಕಾಲ ಬಹಳ ಕಷ್ಟಕರ ಅನ್ನಬಹುದು. ವ್ಯಾಪಾರದಲ್ಲಿಯೂ ಕೈಯನ್ನು ಸುಟ್ಟುಕೊಳ್ಳಲು ಸಾಧ್ಯತೆ ಉಂಟು. 8ನೇ ಮನೆಯನ್ನು ಗುರು ನೋಡುವ ಕಾರಣ ವಿರೋಧ ಪಕ್ಷಗಳಿಗೆ ಇದು ಕಾಲವಲ್ಲ. 9ನೇ ಮನೆ ಪ್ರಯಾಣಕ್ಕೆ ಸಂಬಂಧಿಸಿದ್ದು. ಆದರೆ ಅದರ ಅಧಿಪತಿಯಾದ ಗುರು 2ನೇ ಮನೆಯಲ್ಲಿ ಇರುವ ಕಾರಣ ನಮ್ಮ ಭಾರತದಲ್ಲಿ ಟ್ರಾವೆಲ್ಸ್ ಇಂಡಸ್ಟ್ರಿಗಳಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲಿಕ್ಕೆ ಉಂಟು. ನಮ್ಮಲ್ಲಿ ಇವಾಗಲೇ ನೋಡಿ, ಕುಂಭಸ್ನಾನದಿಂದಾಗಿ ಟ್ರಾವೆಲ್ ಇಂಡಸ್ಟ್ರಿಗೆ ಬೂಮ್. ನಮ್ಮಲ್ಲಿ ಇವಾಗಲೇ ನಿತಿನ್ ಗಡ್ಕರಿಯಿಂದ ರೋಡುಗಳು, ಹೈವೇಗಳು ಬಹಳಷ್ಟು ಇಂಪ್ರೂವ್ ಆಗಿದ್ದು ಇನ್ನೂ ಎಕ್ಸ್ಪ್ಯಾನ್ಷನ್ ಆಗಲಿಕ್ಕಿದೆ. ಅದೇ ರೀತಿಯಲ್ಲಿ ಜಿಲ್ಲೆಗೂ ವಿಮಾನಯಾನ ಹೆಚ್ಚಾಗಲಿಕ್ಕಿದೆ. ಇದಕ್ಕೆ ಕಾರಣ ಅಧಿಪತಿಯಾದ ಗುರು 3ನೇ ಮನೆಗೆ ಮೇ ತಿಂಗಳ ನಂತರ ಮಿಥುನಕ್ಕೆ ಹೋಗಲಿದ್ದಾನೆ. ಅದು ಶಾರ್ಟ್ ಟ್ರಾವೆಲ್ಸ್ ಮನೆ. ಆದರೆ ನಮ್ಮ ರಾಜ್ಯದ ಸುತ್ತಮುತ್ತ ಇರುವ ಸ್ಥಳಗಳಿಗೆಲ್ಲ ಮೆಟ್ರೋ ಮತ್ತು ಏರ್ಪೋರ್ಟ್ಗಳು ಬರಲಿಕ್ಕೆ ಸಾಧ್ಯತೆ ಉಂಟು, ತಿಳ್ಕೊಳ್ಳಿ. ಆಯಿತಾ? ಇನ್ನು ದಶಮ ಸ್ಥಾನದಲ್ಲಿ ಸೂರ್ಯನೇ ಇದ್ದ ಕಾರಣ ಸರ್ಕಾರದ ವತಿಯಿಂದ ನಮ್ಮಲ್ಲಿ ಈ ವರ್ಷ ಉದ್ಯೋಗಕ್ಕೆ ಪ್ರಾಮುಖ್ಯತೆ ಕೊಡಲಿಕ್ಕಿದ್ದಾರೆ. 10ನೇ ಮನೆಯ ಅಧಿಪತಿಯಾದ ಶನಿ ಮಹಾರಾಜನು ಕುಂಭ ರಾಶಿಯನ್ನು ಬಿಟ್ಟು ಮೀನರಾಶಿಗೆ ಹೋಗಲಿಕ್ಕಿದ್ದಾನೆ. ಅಂದರೆ ಉದ್ಯೋಗದಲ್ಲಿ ಇರುವವರು ಉದ್ಯೋಗವನ್ನು ಕಳೆದುಕೊಂಡಾರು. ಇದು ಪರದೇಶದಲ್ಲಿ ಇರುವವರಿಗೆ ಈವಾಗಲೇ ಟ್ರಂಪಿನ ಬಿಸಿ ಆಗಿದೆ. ಸುಮಾರು 7.5 ಲಕ್ಷ ಒಂದು ಭಾರತಕ್ಕೆ ಮರಳಾತಿ, ಇಲ್ಲ ಅಂದರೆ ಕೆನಡಾಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ಕೆನಡಾ, ಜರ್ಮನಿಗೆ ಹೋಗ್ತಾರೆ. ನಮ್ಮ ಹೆಚ್ಚಿನ ಸಾಫ್ಟ್ವೇರ್ ಉದ್ಯೋಗಿಗಳು ಅಮೆರಿಕ ಬಿಟ್ಟು ಸ್ವದೇಶಕ್ಕೆ ವಾಪಸ್ ಆಗತಿ ಇರಲಿಕ್ಕೆ ಉಂಟು. ಇದಕ್ಕೆ ಕಾರಣ ಶನಿ ಮಹಾರಾಜು 12ನೇ ಮನೆಗೆ ಹೋಗಿರುವುದು. ಆದರೆ ಅದು ನಮ್ಮ ಭಾರತಕ್ಕೆ ಅದು ಲಾಭಕಾರಿಯಾಗುತ್ತೆ. ಅಂದರೆ ಅವರಿಗೆ ಲಾಸ್, ಯಾವುದೋ ಸಾಫ್ಟ್ವೇರ್ ಪೀಪಲ್ಗಳಿಗೆ ಸ್ವಲ್ಪ ಧಕ್ಕೆ ಆದರೂ ಕೂಡ ಅದು ಭಾರತಕ್ಕೆ ಲಾಭವಾಗ್ತದೆ. ಓಕೆ, ಇಲ್ಲಿ ನೋಡಿ ಶನಿ 3ನೇ ದೃಷ್ಟಿ 2ನೇ ಮನೆ. ಶನಿಯ ನೇರ ದೃಷ್ಟಿ ಕನ್ಯಾ ರಾಶಿಯ ಮೇಲೆ, ಶನಿಯ ದಶಮ ದೃಷ್ಟಿ ಧನು ರಾಶಿಯ ಮೇಲೆ, ಗುರುವಿನ 9ನೇ ದೃಷ್ಟಿ ರಾಹುವಿನ ಮೇಲೆ, ಯಾಕಂದರೆ ರಾಹು ಕುಂಭಕ್ಕೆ ಹೋಗ್ತಾನೆ. ಆಮೇಲೆ ಗುರುವಿನ ನೇರ ದೃಷ್ಟಿ ಧನು ರಾಶಿಯ ಮೇಲೆ. ಶನಿ ದೃಷ್ಟಿ ಎಲ್ಲಿದೆಯೋ ಗುರುವಿನ ದೃಷ್ಟಿ ಅಲ್ಲೇ ಇದೆ. ಆಮೇಲೆ ಗುರುವಿನ ದೃಷ್ಟಿ ಈ 7ನೇ ಮನೆ ಅಂದರೆ ತುಲಾ ರಾಶಿಯ ಮೇಲೆ ಇಳ್ತದೆ. ಗುರು ತನ್ನ ಪಂಚಮ ದೃಷ್ಟಿಯಿಂದ ತುಲಾ ರಾಶಿಯನ್ನು ನೋಡೋದ್ರಿಂದ ನಮ್ಮ ವಿರೋಧ ಪಕ್ಷಗಳಿಗೆ ಒಳ್ಳೆಯ ಕಾಲವಾಯಿತು. ಅದೇ ಸಪ್ತಮ ಸ್ಥಾನವು ವ್ಯಾಪಾರಕ್ಕೂ ಮನೆಯಾದ ಕಾರಣ ವ್ಯಾಪಾರ ಉತ್ತಮವಾಗಲಿಕ್ಕಿದೆ. ಗುರುವಿನ ನೇರ ದೃಷ್ಟಿ ಧನುರಾಶಿಯ ಮೇಲೆ ಅಂದರೆ ಭಾಗ್ಯದ ರಾಶಿಯ ಮೇಲೆ ಬೀಳುತ್ತದೆ. ಆದರೆ ಈ 9ನೇ ಮನೆ ಆಪೋಕ್ಲಿಮ ಮನೆ ಆದ ಕಾರಣ ಟ್ರಾವೆಲ್ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗಲಿಕ್ಕಿದೆ. ಹಾಗೆ ಗುರುವಿನ 9ನೇ ದೃಷ್ಟಿ ಕುಂಭರಾಶಿಯಲ್ಲಿನ ರಾಹುವಿನ ಮೇಲೆ ಬೀಳುತ್ತದೆ. ಅರ್ಥಾತ್ ಕುಂಭ ಲಗ್ನದಿಂದ ಲಾಭದ ಮನೆ. ಅದು ಭಾರತಕ್ಕೆ ವೃತ್ತಿಯೂ ಮನೆಯೂ ಹೌದು. ಗುರು ಇನ್ನಷ್ಟು ಉದ್ಯೋಗವನ್ನು ಕಲ್ಪಿಸುತ್ತಾನೆ. ನೋಡಿ, ಇದೆಲ್ಲ ಒಳ್ಳೆಯದು. ಅದೇ ರಾಹು ಡಿಜಿಟಲ್ ಮೀಡಿಯಾಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವನು. ಇನ್ನು ಶನಿ ಮಹಾರಾಜ್ ತನ್ನ 3ನೇ ದೃಷ್ಟಿಯಿಂದ 2ನೇ ಮನೆಯನ್ನು ನೋಡುವ ಕಾರಣ ಮಾರ್ಚ್ ತಿಂಗಳ ನಂತರ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಬಡ್ಡಿ ದರ ಕಡಿಮೆ ಆಗಲಬಹುದು. 2ನೇ ಮನೆ ಹೋಟೆಲ್ ಇಂಡಸ್ಟ್ರಿನ ಮನೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕರ್ಮಚಾರಿಗಳಿಗೆ ಡಿಮಾಂಡ್ ಜಾಸ್ತಿ ಆಗಲಿಕ್ಕಿದೆ.
ಓಕೆ. ಅದೇ ಶನಿ ಮಹಾರಾಜ ಕನ್ಯಾ ರಾಶಿಯ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಹಾಯಿಸುವುದರಿಂದ ಆರೋಗ್ಯದಲ್ಲಿ ಏರುಪೇರು ಆಗಲಿಕ್ಕಿದೆ. ಕೇತು ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂಕ್ರಾಮಿಕ ರೋಗವು ಉಲ್ಬಣಗೊಳ್ಳಲು ಸಾಧ್ಯ. ಅದು ಫಾರ್ಮ್ ಇಂಡಸ್ಟ್ರೀಸ್ಗಳ ಮನೆ ಆದ ಕಾರಣ ಇನ್ನಷ್ಟು ಔಷಧಗಳು ದುಬಾರಿ ಆಗಲಿಕ್ಕಿದೆ. ಇನ್ನು ಶನಿ 10ನೇ ದೃಷ್ಟಿಯಿಂದ 9ನೇ ಮನೆ ಮೇಲೆ ಬೀಳೋದ್ರಿಂದ ಟ್ರಾವೆಲ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ಬೋದು. ಆದರೆ ನಮ್ಮ ಬಜೆಟಿನ ಸಮಯದಲ್ಲಿ ಶನಿಯು ಕುಂಭರಾಶಿಯಲ್ಲಿ, ಗುರು ವೃಷಭ ರಾಶಿಯಲ್ಲಿ, ರಾಹು ಮೀನದಲ್ಲಿ ಇರುವುದನ್ನು ಮರೆಯದಿರಿ. ಇದಿಷ್ಟು ಬಜೆಟ್ಟಿನ ಒಂದು ಸಂಕ್ಷಿಪ್ತ ಫಾರ್ಕಾಸ್ಟಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಡ್ರ್ಯಾಗ್ ಮಾಡ್ಬೋದು, ಆದರೆ ಸಾಕು, ಇಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್.